ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಂತಂದ್ರೆ BMTC ಬಸ್ ಪಾಸ್ ಅಂದ್ರೆ ಸ್ಟೂಡೆಂಟ್ ಬಸ್ ಪಾಸ್ ಅನ್ನ ಬಿಟ್ಟಿದ್ದಾರೆ. ಸೊ ನಾವು ಮೊದಲೆಲ್ಲ ಏನಂತಂದ್ರೆ ಒಂದು ಹಳೆ ವೆಬ್ಸೈಟ್ ಅಲ್ಲಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಿದ್ವಿ, ಸ್ಟೂಡೆಂಟ್ ಬಸ್ ಪಾಸ್ ಅನ್ನ ಅಪ್ಲೈ ಮಾಡ್ತಿದ್ವಿ. ಬಟ್ ಇವಾಗ ಏನಂತಂದ್ರೆ ವೆಬ್ಸೈಟ್ ಕೂಡ ಚೇಂಜ್ ಆಗಿದೆ. ಸೊ ಯಾವ್ದು ವೆಬ್ಸೈಟ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಏನಂತಂದ್ರೆ ನಮ್ಮ ಸ್ಟೂಡೆಂಟ್ ಬಸ್ ಪಾಸ್ ಅನ್ನ ನಾವು ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಂದ್ರೆ ಕ್ರೋಮ್ ಓಪನ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಸರ್ಚ್ ಮಾಡಿ BMTC ಅಂತ. ಸೊ BMTC ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಗೂಗಲ್ ಅಲ್ಲಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಫಸ್ಟ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ಬೆಂಗಳೂರು ಮೆಟ್ರೋಪಾಲಿಟಿಯನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಇಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ, ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಸರ್ವಿಸಸ್ ಅಂತ ಇದೆ, ಅದೇ ರೀತಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ. ಸೊ ಆನ್ಲೈನ್ ಸರ್ವಿಸಸ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಪಾಸ್ ಅಂತ ಇದೆ. ಸೊ ಸ್ಟೂಡೆಂಟ್ ಪಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಪಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಪಾಸ್ 2024-25 ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಸ್ವಲ್ಪ ಅದು ಇದು ಅಂತ ಇದೆ. ಸೊ ಅದೆಲ್ಲ ಓಕೆ, ಪ್ರಾಬ್ಲಮ್ ಇಲ್ಲ. ಕೆಳಗಡೆ ನೀವು ಏನ್ ಮಾಡಿ ಅಂತಂದ್ರೆ ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಬರುತ್ತೆ, ನಿಮಗೆ ಸೇವಾ ಸಿಂಧು ಅಪ್ಲಿಕೇಶನ್ಗೆ ಬರುತ್ತೆ. ಸೊ ಮೊದಲೆಲ್ಲ ನಾವು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಿದ್ವಿ, ಅಪ್ಲಿಕೇಶನ್ ಅನ್ನ ಹಾಕ್ತಿದ್ವಿ. ಬಟ್ ಇವಾಗ ಸೇವಾ ಸಿಂಧು ಅಲ್ಲಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು. ಸೊ ಇವಾಗ ಏನಪ್ಪ ಅಂತಂದ್ರೆ ಸೇವಾ ಸಿಂಧುನ ರಿಜಿಸ್ಟರ್ ಆಗೋಣ. ಸೊ ಸೇವಾ ಸಿಂಧು ರಿಜಿಸ್ಟರ್ ಮೊದಲಿಗೆ ಆಗ್ಬೇಕಾಗತ್ತೆ. ರಿಜಿಸ್ಟರ್ ಆದ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಲಾಗಿನ್ ಆಗ್ಬೇಕಾಗತ್ತೆ. ಸೊ ಸೇವಾ ಸಿಂಧು ರಿಜಿಸ್ಟರ್ ಯಾವ ತರ ಆಗೋದು ಏನು ಅನ್ನೋದನ್ನ ನಾನು ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ, ಹೋಗ್ಬಿಟ್ಟು ನೋಡ್ಬೋದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. ಸೊ ನಾನು ನಿಮಗೆ ಇವಾಗ ಲಾಗಿನ್ ಆಗ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ನೀವು ಲಾಗಿನ್ ಆದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ಗೆ ಇಲ್ಲಿ ಬಂದ್ಬಿಡುತ್ತೆ. ಸೊ ಅಪ್ಲಿಕೇಶನ್ ಬಂದಾದ ಮೇಲೆ ನೀವು ಲೊಕೇಶನ್ಸ್ ಗಳನ್ನೆಲ್ಲ ಆನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಆಟೋಮೆಟಿಕಲಿ ಲೊಕೇಶನ್ ಆನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಇದೆ. 2024-25ನೇ ಸಾಲಿನ BMTC ವಿದ್ಯಾರ್ಥಿ ಬಸ್ ಪಾಸ್ಗಾಗಿ ಅರ್ಜಿ. ಸೊ 2024-25ರದ್ದು. ಸೊ ಇಲ್ಲಿ ಕೆಳಗಡೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಸೂಚನೆಗಳು ಇಲ್ಲಿ ಓಪನ್ ಆಗುತ್ತೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ ಪಾಸ್ಗಾಗಿ ಅರ್ಜಿ ಸಲ್ಲಿಸುವ ಕ್ರಮ, ಪೂರಕ ದಾಖಲಾತಿಗಳು, ಶಾಲಾ ಕಾಲೇಜ್ ಶೈಕ್ಷಣಿಕ ವರ್ಷ ಶುಲ್ಕ ಪಾವತಿ ರಶೀದಿ ಅಂತಂದ್ರೆ ರಿಸಿಪ್ಟ್ ಇರಬೇಕಾಗತ್ತೆ. ಅಂದ್ರೆ ನಾನ್ ಸ್ಯಾಟ್ಸ್ ಇರುವಂತ ವಿದ್ಯಾರ್ಥಿಗಳು ರಿಸಿಪ್ಟ್ ಇರಬೇಕು. ಅಂದ್ರೆ CBSE ಅಲ್ಲಿ ಓದ್ತಾ ಇರುವಂತದ್ದು ಅವ್ರಿಗೆಲ್ಲ ಸ್ಯಾಟ್ಸ್ ಇರಬೇಕು. ಅದೇ ರೀತಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾ ಇರುವಂತವ್ರಿಗೂ ಒಂದು ಫಾರ್ಮ್ಯಾಟ್ ಬರುತ್ತೆ. ಸೊ ಆ ಫಾರ್ಮ್ಯಾಟ್ ಸ್ಕೂಲಿಂದ ಬರ್ಸ್ಬೇಕು. ಅದೇ ರೀತಿ ಒಂದು ಫೋಟೋ ಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕಂಪಲ್ಸರಿ. SC/ST ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವ್ರಿಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ 100% ಆಗಿ ಬೇಕಾಗತ್ತೆ. ಸೊ ಅದಷ್ಟು ಆದ ಮೇಲೆ ಏನಾಗುತ್ತೆ, ನೀವೆಲ್ಲ ಅಪ್ಲೈ ಮಾಡಿ ಆದ ಮೇಲೆ ನಿಮಗೆ ಒಂದು ಡೇಟ್ ಮತ್ತೆ ಟೈಮ್ ಅನ್ನ ತಗೋಬೇಕು. ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದ ಮೇಲೆ ಒಂದು ಡೇಟ್ ಟೈಮ್ ತಗೋಬೇಕು. ಆ ಡೇಟ್ ಟೈಮ್ಗೆ ಹೋಗ್ಬಿಟ್ಟು ನೀವು ಒಂದು ನಿಮ್ಮ ಹತ್ತಿರದ ಬೆಂಗಳೂರು ಕೌಂಟರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ನಿಮ್ಮ ಪಾಸ್ ಅನ್ನ ನೀವು ತಗೋಬೇಕು. ಸೊ ಇವಾಗ ಸೇವಾ ಸಿಂಧು ಹೊಸದಾಗಿರೋದ್ರಿಂದ ನಾವು ಅಪ್ಲೈ ಮಾಡೋದಕ್ಕೆ ಈಸಿ ಇರೋದ್ರಿಂದ ನೀವು ಸಿಟಿಸನ್ಶಿಪ್ ಇಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಅಂತ ಹಾಕಿ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ನಂಬರ್ ಅನ್ನ ಹಾಕ್ಬೇಕು. ಸೊ ನೀವು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಅಥೆಂಟಿಕೇಶನ್ ಕೊಟ್ರಪ್ಪ ಅಂತಂದ್ರೆ ಆಸ್ ಪರ್ ಆಧಾರ್ ಕಾರ್ಡ್ ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಅಲ್ಲಿ ಓಪನ್ ಆಗುತ್ತೆ. ಸೊ ಓಪನ್ ಆಗಿ ಆದ ಮೇಲೆ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಗೊಳುತ್ತೆ, ಫೋಟೋ ತಗೊಳುತ್ತೆ. ಅದೇ ರೀತಿ ಎಲ್ಲಿಂದ ಎಲ್ಲಿಗೆ ಪಾಸ್ ಬೇಕು, ಅದೇ ರೀತಿ ಏನು ಓದ್ತಾ ಇದ್ದೀರಾ, ಯಾವ ಸ್ಕೂಲು, ಯಾವ ಕಾಲೇಜು, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಗೊಳುತ್ತೆ. ಸೊ ಡೀಟೇಲ್ಸ್ ಎಲ್ಲ ತಗೊಂಡಾದ ಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ. ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಫೋಟೋ, ಫೀಸ್ ರೆಸಿಪ್ಟು, ಅದೇ ರೀತಿ ಆಧಾರ್ ಕಾರ್ಡು, ನೆಕ್ಸ್ಟ್ ಒಂದು ಫಾರ್ಮ್ಯಾಟ್ ಬರುತ್ತಲ್ಲ ಆ ಫಾರ್ಮ್ಯಾಟ್. ಸೊ ಅಷ್ಟನ್ನು ಅಪ್ಲೋಡ್ ಮಾಡಿ ಆದ ಮೇಲೆ ನಿಮಗೆ ಫೈನಲ್ ಸಬ್ಮಿಟ್ ಕೇಳುತ್ತೆ. ಸೊ ಫೈನಲ್ ಸಬ್ಮಿಟ್ ಅನ್ನ ಮಾಡಬೇಕು. ಸೊ ಫೈನಲ್ ಸಬ್ಮಿಟ್ ಮಾಡಿ ಆದ ಮೇಲೆ ನೀವೇನ್ ಮಾಡಬೇಕು, ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನ ತಗೊಂಡು ಇಟ್ಕೋಬೇಕು. ಸೊ ಅದಾದ ಮೇಲೆ ನಿಮ್ಮ ಒಂದು ಮೊಬೈಲ್ಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ, ಅಪ್ರೂವ್ ಆರ್ ರಿಜೆಕ್ಟ್. ರಿಜೆಕ್ಟ್ ಆಗಿತ್ತಂದ್ರೆ ಯಾಕೆ ರಿಜೆಕ್ಟ್ ಆಯಿತು ನೋಡ್ಕೊಂಡ್ಬಿಟ್ಟು ತಿರ್ಗಾ ಅಪ್ಲಿಕೇಶನ್ ಹಾಕಿ. ಅಪ್ರೂವ್ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಒಂದು
ತಿರ್ಗಾ ಏನ್ ಮಾಡಿ ಒಂದು ಡೇಟು ಮತ್ತೆ ಟೈಮ್ ಅನ್ನ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ನೀವು ಆ ಡೇಟು ಟೈಮ್ಗೆ ಹೋಗ್ಬಿಟ್ಟು ಬೆಂಗಳೂರು ಒನ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಪಾಸ್ ಅನ್ನ ನೀವು ಅಲ್ಲಿ ಪೇಮೆಂಟ್ ಮಾಡ್ಬಿಟ್ಟು ತಗೋಬೇಕಾಗತ್ತೆ. ಸೊ ಈ ರೀತಿಯಾದ ಒಂದು ಪ್ರೊಸೀಜರ್ ಇದು ಇರುತ್ತೆ. ಸೊ ಇದೆಲ್ಲ ಆದ ಮೇಲೆ ನಿಮ್ಮ ಒಂದು ಪಾಸ್ ನೀವು ತಗೊಂಡಾದ್ಮೇಲೆ ಅಷ್ಟೇ ಮುಗೀತು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.